CBI ವ್ಯಾಪ್ತಿ ಇತ್ತಲ್ಲ, ಯಾವಾಗ ಯಾವ ರಾಜ್ಯಕ್ಕೆ ಬೇಕಾದರೂ ಅವ್ರು ಬಂದು ತನಿಖೆಯನ್ನು ಮಾಡಬಹುದು ಅಂಥೇಳಿ ಒಂದು 10 ರಾಜ್ಯಗಳು CBIಗೆ ಒಂದು ಗೇಟ್ ಎಳೆದುಬಿಟ್ಟಿದ್ವು. ನೋಡ್ರಪ್ಪ, ನೀವು ಏನಾದರೂ ತನಿಖೆ ಮಾಡಬೇಕು ಅಂತ ಇದ್ದರೆ ಸುಮ್ಮನೆ ಬಂದು ಹಾಗೆ ನುಗ್ಗುಬಿಟ್ಟು ಏನೋ ತನಿಖೆ ಮಾಡಿಬಿಡ್ತೀವಿ ಅಂತ ನಾವು ಬಿಡಲ್ಲ. ಏನು ಕೇಸ್ ಇದೆ ಹೇಳಿ, ನಮ್ಮ ಪರ್ಮಿಷನ್ ತೊಗೊಳ್ಳಿ, ನಮ್ಮ ಅನುಮತಿ ತೊಗೊಂಡು ಮುಂದುವರಿಸಿ ನಿಮ್ಮ ತನಿಖೆ ಅಂತ ಹೇಳಿ ಅದೇ ಒಂದು ಹೆಜ್ಜೆಯನ್ನು ಸಿದ್ದರಾಮಯ್ಯ ಅವರು ಕೂಡ ಇಟ್ಟಿದ್ದಾರೆ. ಸಂಕೇತ್ ಸೇಣಿಗೆ ಸರ್ ಚೆನ್ನಾಗಿ ಹೇಳ್ತಾ ಇದ್ರು, ಪ್ರತಿಪಕ್ಷಗಳ ದೃಷ್ಟಿಯಿಂದ ಇದೊಂದು ಕವರ್ ಮೂವ್, ಆಡಳಿತಾರೂಢ ಪಕ್ಷ ದೃಷ್ಟಿಯಿಂದ ಇದೊಂದು ಕ್ಲೆವರ್ ಮೂವ್ ಅಂತ ಹೇಳಿ. ಸರ್, ನನ್ನ ಪ್ರಶ್ನೆ ಇಷ್ಟೇ, ಒಂದು ವೇಳೆ ಕೇಂದ್ರದ ಔಟ್ ಆಫ್ ಕ್ಯೂರಿಯಾಸಿಟಿ ನಾನು ಕೇಳ್ತಾ ಇದ್ದೀನಿ, ಕೇಂದ್ರದ ಒಂದು ತನಿಖಾ ಸಂಸ್ಥೆ ನಾನು ಈ ಕೇಸಲ್ಲಿ ಎಂಟ್ರಿ ಆಗಲೇಬೇಕು ಅಂತ ಬಂದರೆ, ಅಫ್ಕೋರ್ಸ್ ದೆಹಲಿ ಕೊಟ್ಟಿರಲಿಲ್ಲ, ಅಂದರೆ ನಮ್ಮ ಪರ್ಮಿಷನ್ ತೊಗೊಂಡೆ ನೀವೇನೋ ಮಾಡಿ ಅಂತಲೂ ಹೇಳಿರಲಿಲ್ಲ, ಕೇಂದ್ರಾಡಳಿತ ಪ್ರದೇಶ ಅದು ಇದು ಕಥೆಗಳೆಲ್ಲ ಅದರಲ್ಲಿ ಇದೆ, ಅದೊಂದು ಬೇರೆ ವಿಚಾರ. ಎಳಿಲೇಬೇಕು ಅಂತ ಇದ್ದರೆ ಒಬ್ಬ ಸಿಕ್ಕಿದ್ದಾನೆ, ಅಬಕಾರಿ ನೀತಿ ಪ್ರಕರಣದಲ್ಲಿ ಒಬ್ಬ ಸಿಕ್ಕಿದ್ದಾನೆ, ಅವನು ಒಪ್ಕೊಂಡಿದ್ದಾನೆ, ಇಂತಿಂಥವ್ರು ದುಡ್ಡು ತೊಗೊಂಡ್ರು ಅಂತ ಅವ್ನು ಹೇಳ್ತಾ ಇದ್ದಾನೆ ಅಂಥೇಳಿ ಈ ಕಡೆ ಕವಿತಾ ಅವ್ರನ್ನೂ ಅರೆಸ್ಟ್ ಮಾಡ್ಕೊಂಡು ಹೋದರು, ಆ ಕಡೆ ಕೇಜ್ರಿವಾಲ್ನೂ ಅರೆಸ್ಟ್ ಮಾಡಿದ್ರು, ಸಿಸೋಡಿಯನ್ನು ಅರೆಸ್ಟ್ ಮಾಡಿದ್ರು, ಇನ್ನೊಂದಿಬ್ಬರು ಮಿನಿಸ್ಟ್ರುಗಳನ್ನೂ ಅರೆಸ್ಟ್ ಮಾಡಿಬಿಟ್ರು. ಆಮೇಲೆ ನೋಡಿದ್ರೆ ಇಷ್ಟಂತೆ, ಒಬ್ಬರು 50 ಕೋಟಿ ಹಗರಣ ಅಂದರು, ಒಬ್ಬರು 300 ಕೋಟಿ ಎಂದರು, ಒಬ್ಬರು 150 ಕೋಟಿ ಎಂದರು, ಒಬ್ಬರು 1200 ಕೋಟಿ ಎಂದರು. ನಾವು ಕೂಡ ಕೇಳಿದ್ದೀವಿ ಸರ್, ಡಿಬೇಟಲ್ಲಿ ಕೂಡ ಕೇಳಿದ್ದೀನಿ, ಯಾರಿಗಾದರೂ ಎಕ್ಸಾಕ್ಟ್ ಫಿಗರ್ಸ್ ನನ್ನ ಡಿಬೇಟಲ್ಲೇ ಹೇಳಿಬಿಡಿ ನೀವು, ಈ ಕೇಂದ್ರದ ಅಬಕಾರಿ ನೀತಿಯಲ್ಲಿ ಇಷ್ಟು ಕೋಟಿಗಳ ಹಗರಣ ನಡೆದು ಇಷ್ಟೊಂದು ಕೋಟಿ ನಗದನ್ನು ಇಂಥವ್ರು ಇಂಥ ಕಡೆ ವಶಪಡಿಸ್ಕೊಂಡ್ರು ಅಂತ ಹೇಳಿ. ಆ ಥರದ್ದೇನು ಇಲ್ಲದೆ ಇದ್ದರೂ ಕೂಡ ಅವ್ರು ಒಂದು ವೇಳೆ ಎಂಟ್ರಿ ಆಗಲೇಬೇಕು ಅಂತ ಡಿಸೈಡ್ ಮಾಡಿಬಿಟ್ರೆ ಯಾವುದಾದ್ರು ರೂಟ್ ತೊಗೊಂಡು ಎಂಟ್ರಿ ಆಗಬಹುದಾ ಸಾರ್ ಅಂತ? ನೋಡಿ, ಈ ಮೂವ್ ಅಥವಾ ಈ ಸ್ಟೆಪ್ ತಗೊಂಡಿರುವಂತ ಕ್ರೊನಾಲಜಿ ಸ್ವಲ್ಪ ತಾವು ಗಮನಿಸಬೇಕು. ಓಕೆ, ನಿನ್ನೆ ಮೋದಿಯವರು ಸಿದ್ದರಾಮಯ್ಯನವರ ಬಗ್ಗೆ ಮೂಡಾ ಪ್ರಕರಣದ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಸ್ವಲ್ಪ ಅದನ್ನು ಗಮನಿಸಬೇಕು. ಸಿದ್ದರಾಮಯ್ಯನವರು ಮೋದಿಯವರ ಜಾತಕನೇ ಬಿಚ್ಚಿಟ್ಬಿಟ್ಟಿದ್ದಾರೆ. ಅವರ ಹಗರಣಗಳ, ಅವರ ಅಧಿಕಾರ ಅವಧಿಯಲ್ಲಿ ನಡೆದಿರುವಂತಹ ಹಗರಣಗಳ, ಅವರ ಮೂಗಿನ ನೇರದಲ್ಲಿ ನಡೆದಿರುವಂತಹ ಹಗರಣಗಳದ್ದು ಏನಿದೆ ಈ ಎಲ್ಲಾ ಜಾತಕವನ್ನೇ ಬಿಚ್ಚಿಟ್ಟಿದ್ದಾರೆ. ಮೋದಿಯವರು ಸ್ವಲ್ಪ ಸೇಡಿನ ರಾಜಕಾರಣ ಮಾಡ್ತಾರೆ ಅಂತ ಹೇಳಿ ಬೇರೆ ಬೇರೆ ಪಕ್ಷದವರು ಈಗಾಗ್ಲೇ ಒಂದ್ಸಲ ಸುಪ್ರೀಂ ಕೋರ್ಟ್ ಮೆಟ್ಲೇರಿದ್ರು. 14 ರಾಜಕೀಯ ಪಕ್ಷಗಳು 2013ರಲ್ಲಿ CBI, ED, IT ಡಿಪಾರ್ಟ್ಮೆಂಟ್ ಅನ್ನ ಮಿಸ್ಯೂಸ್ ಮಾಡ್ತಾ ಇದಾವೆ, ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿನ ಮಿಸ್ಯೂಸ್ ಮಾಡ್ತಾ ಇದಾವೆ ಅಂತ ಈಗಾಗಲೇ ಕೋರ್ಟ್ ಮೆಟ್ಲೇರಿದ್ರು. ಈಗ ನಿನ್ನೆ ಅವರ ಜಾತಕವನ್ನೇ ಬಿಚ್ಚಿಟ್ಟಾಗ ಸಹಜವಾಗಿ ಅವರ ಬೆಂಬಲಿಗರಾಗ್ಲಿ ಅಥವಾ ಬೆಂಬಲಿಗ ಮಂತ್ರಿಗಳಾಗ್ಲಿ ಅಥವಾ ಇಲಾಖೆಗಳಾಗ್ಲಿ ಅಥವಾ ಕೇಂದ್ರಕ್ಕೆ ಸಂಬಂಧಪಟ್ಟಂತದ ಅವರ ಬೆಂಬಲಕ್ಕೆ ನಿಂತಂತ ಬೇರೆ ಬೇರೆ ಅವರಾಗ್ಲಿ ಈಗ ತುರ್ತಾಗಿ ಇವರ ವಿರುದ್ಧ ಬರೋದಕ್ಕೆ ಅಥವಾ ಇವ್ರ ವಿರುದ್ಧ ಪ್ರಕರಣ ದಾಖಲಿಸೋದಕ್ಕೆ ಅಥವಾ ಇವ್ರನ್ನ ಹಿಡಿಯೋದಕ್ಕೆ ರಾಜಕೀಯವಾಗಿ ನಾನಾ ತರದ ಷಡ್ಯಂತ್ರವನ್ನು ಮಾಡಿ IT ಆಗ್ಲಿ, ED ಆಗ್ಲಿ ಅಥವಾ CBI ಆಗ್ಲಿ ಉಪಯೋಗಿಸುವಂತ ಸಾಕಷ್ಟು ಸಾಧ್ಯತೆಗಳು ಈಗ ಕಂಡು ಬರ್ತವೆ. ಇದು ಸಹಜವಾದ ಒಂದು ಪ್ರಕ್ರಿಯೆ ಅದು ಈಗಿನ ರಾಜಕಾರಣದಲ್ಲಿ. ಹಾಗಿದ್ದಾಗ ನಿನ್ನೆ ಆತರ ಸ್ಟೇಟ್ಮೆಂಟ್ ಕೊಟ್ಟು ಜಾತಕ ಬಿಚ್ಚಿಟ್ಟಿದ್ದಾರೆ, ಇವತ್ತು ಅವರ ದಾರಿಯನ್ನ ಸ್ವಲ್ಪ ನಿಷಿದ್ಧಗೊಳಿಸಿದ್ದಾರೆ. ಹಾಗಾಗಿ ಇವರು, ನಾನು ನಿನ್ನೆ ಹೇಳ್ತಾ ಇದ್ದೆ, ತಮ್ಮ ಮುಂದೆನೆ ಅಂದಿರ್ಬೇಕು ಬಹುಶಃ, ರಾಜಕೀಯ ತಂತ್ರಗಾರಿಕೆಯಲ್ಲಿ ಇವರು ಸಿದ್ದರಾಮಯ್ಯನವರು ಬಹಳ ನಿಪುಣರು, ಬಹಳ ಬುದ್ಧಿವಂತರು, ಸಾಕಷ್ಟು ಇವರು ಕೂಡ ರಾಜಕೀಯದ ಏಳುಬೀಳುಗಳನ್ನು ಕಂಡವರು. ಹಾಗಾಗಿ ಇವ್ರನ್ನ ಅಷ್ಟು ಸುಲಭವಾಗಿ ಯಾರು ತಿಳಿದುಕೊಳ್ಳೋ ಹಾಗಿಲ್ಲ ಅಂತ ನಾನು ಹೇಳಿದ್ದೆ. ಅವರು ಒಂದ್ ಕಡೆ ಯೋಚನೆ ಮಾಡಿದ್ರೆ ಇವ್ರು 10 ಕಡೆ ಯೋಚನೆ ಮಾಡಿರೋ ಸಾಕಷ್ಟು ಉದಾಹರಣೆಗಳು, ನಿದರ್ಶನಗಳು ನಮ್ಮ ಮುಂದೆ ಇದಾವೆ. ಹಾಗಾಗಿನೇ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ರಾಜಕೀಯದಲ್ಲಿ ಚಲಾವಣೆಯ ನಾಣ್ಯವಾಗಿರೋದು ಅವರು ಸಿದ್ದರಾಮಯ್ಯನವರು. ಸಾಕಷ್ಟು ಜನ ಇವ್ರ ವಯಸ್ಸಿನವರು ರಾಜಕೀಯ ಬಿಟ್ಟು ಮನೆ ಸೇರಿದ್ದಾರೆ. ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಈ ತಂತ್ರಗಾರಿಕೆ, ರಾಜಕೀಯ ತಂತ್ರಗಾರಿಕೆ ಆಗ್ಲಿ, ಕಾನೂನಿನ ಜ್ಞಾನ ಆಗ್ಲಿ, ಈ ಪ್ರೊಸೀಜರ್ ಅನ್ನು ಯಾವ ರೀತಿ, ಯಾವ ಕಾರಣದಲ್ಲಿ, ಯಾವ್ಯಾವ ಸಂದರ್ಭದಲ್ಲಿ ಉಪಯೋಗ ಮಾಡ್ಬೇಕು ಅನ್ನೋದಾಗ್ಲಿ ಅವ್ರಿಗೆ ಸಂಪೂರ್ಣ ಮಾಹಿತಿ ಇದೆ. ಆ ಪ್ರಕಾರ ಕರೆಕ್ಟ್ ಆಗಿ ಅವರು ತಮ್ಮ ರಕ್ಷಣೆಗೆ ಅಂತಿರೋ ಅಥವಾ ಅವ್ರಿಗೆ ತಂತ್ರಕ್ಕೆ ಪ್ರತಿತಂತ್ರ ಅಂತಿರೋ ಅದನ್ನ ಏನ್ ಮಾಡ್ಬೇಕು ಅವ್ರು ಮಾಡಿದ್ದಾರೆ ಅಂತ ನನಗೆ. ಸದ್ಯ ಸರ್, ನಂದೊಂದು ಪ್ರಶ್ನೆ ಇದೆ ಇಲ್ಲಿ. ಈಗ ಕೇಂದ್ರದ ಮೇಲೆ ಇರ್ತಕ್ಕಂಥ ಅತಿ ದೊಡ್ಡ ಆರೋಪ ಏನು ಅಂತ ಹೇಳಿದ್ರೆ, ಕೇಂದ್ರದ BJP ನೇತೃತ್ವದ ಸರ್ಕಾರದ ಮೇಲೆ ಇವ್ರದ್ದು ಅಲ್ಲದೇ ಇರೋ ಬೇರೆ ಯಾವುದೇ ಪಕ್ಷದ ಆಳ್ವಿಕೆ ಯಾವುದೇ ಸ್ಟೇಟಲ್ಲಿರಲಿ, ಯಾವುದೇ ರಾಜ್ಯದಲ್ಲಿರಲಿ, ಅದನ್ನು ಕೇಂದ್ರ ಕನ್ಸಿಡರ್ ಮಾಡೋದೇ ಕೇಂದ್ರಾಡಳಿತ ಪ್ರದೇಶ ಅಂತ. ಅಧಿಕೃತ ಕೇಂದ್ರಾಡಳಿತ ಪ್ರದೇಶ ಅಲ್ಲ ಇದು. ಕೇಂದ್ರಕ್ಕೆ ಸೇರಿದ್ದು ನಾವೇನು ಬೇಕಾದರೂ ಮಾಡಬಹುದು, ಯಾರ ಮೇಲೆ ಬೇಕಾದ್ರೂ ತನಿಖೆ ಮಾಡಬಹುದು, ಯಾವ ಬೇಕಾದ್ರೂ ಒಳಗಡೆ ಹಾಕಬಹುದು. ಅಕಸ್ಮಾತ್ ನಾವು ರೇಡ್ ಮಾಡಿದ 15 ದಿನಕ್ಕೋ 1 ತಿಂಗಳಿಗೋ 2 ತಿಂಗಳಿಗೋ ಅವನು ಬಂದು ನಮ್ಮ ಪಾರ್ಟಿ ಸೇರಿಕೊಂಡ್ರೆ ಅಲ್ಲಿಗೆ ಎಲ್ಲ ರೇಡ್ಗಳು, ಎಲ್ಲ ತನಿಖೆಗಳಿಗೂ ಒಂದು ಕಾಮನೋ ಫುಲ್ ಸ್ಟಾಪೋ ಬಿದ್ದುಬಿಡುತ್ತೆ ಅಂತ. ಸೊ ಈ ಭಯದಲ್ಲಿ ಅನೇಕ ರಾಜ್ಯಗಳು ಸಿಕ್ಕಾಕೊಂಡಿದ್ದಾಗ 10 ರಾಜ್ಯಗಳ ಸಾಲಿಗೆ 11ನೇ ರಾಜ್ಯವ ಕರ್ನಾಟಕ ಸೇರ್ಪಡೆ ಆಯ್ತಾ ಇದರಲ್ಲಿ ಅಂತ. ಹೌದು, ಈ ಕೇಂದ್ರ ಸರ್ಕಾರದ
ಅನುಮತಿ ಅಥವಾ ಅದರ ಅಧಿಕಾರ ವ್ಯಾಪ್ತಿ ಅಂತ ನಾವು ಹೇಳೋದಾದ್ರೆ ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಈ ಕೇಂದ್ರ ಸರ್ಕಾರದ ಇಲಾಖೆಗಳು ಏನಿದಾವೆ ಅದಕ್ಕೆ ಮಾತ್ರ ಕೇಂದ್ರ ಸರ್ಕಾರದ ಸಂಪೂರ್ಣ ಅಂದ್ರೆ ಸೆಂಟ್ರಲ್ ಲಿಸ್ಟ್ ಅಂತ ನಾವ್ ಏನ್ ಹೇಳ್ತೀವಿ, ಯೂನಿಯನ್ ಲಿಸ್ಟ್ ಅಂತ ಕರಿತೇವೆ, ಕೇಂದ್ರ ಪಟ್ಟಿ. ಕೇಂದ್ರ ಪಟ್ಟಿ ಅಂತ ಕರಿತೇವೆ ಕಾನ್ಸ್ಟಿಟ್ಯೂಷನ್ ದಲ್ಲಿ. ಆ ಸಬ್ಜೆಕ್ಟ್ ಗಳಿಗೆ ಸಂಬಂಧಪಟ್ಟಂತ ವಿಚಾರಗಳಿಗೆ, ಆ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂತ ಇಲಾಖೆಗಳಿಗೆ ಅಲ್ಲಿ ಏನಾದ್ರೂ ಕರಪ್ಷನ್ ಆಗಿತ್ತು ಅಂತಂದ್ರೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಆಗ್ಲಿ ಅಥವಾ ಈ ಡೆಲ್ಲಿ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಕೆಳಗಡೆ ಸಿಬಿಐಗೆ ಅವರು ತನಿಖೆ ಮಾಡಿಸುವಂತ ಅಧಿಕಾರ ಇದೆ. ಅಥವಾ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಇರಬಹುದು, ಲೋಕಪಾಲ್ ಇರಬಹುದು, ಮತ್ತೊಂದಿರಬಹುದು. ಇವೆಲ್ಲ ಅದಕ್ಕೆ IT ಡಿಪಾರ್ಟ್ಮೆಂಟ್ ಆಗ್ಬಹುದು ಅಥವಾ ED ಆಗಿರ್ಬೋದು. ಇವನ್ನೆಲ್ಲಾನು ನೇರವಾಗಿ ಒಂದಕ್ಕೊಂದು ಲಿಂಕ್ ಮಾಡುವಂತ ಸಾಕಷ್ಟು ಉದಾಹರಣೆಗಳಿದಾವೆ. ಆದ್ರೆ ಈ ರಾಜ್ಯ ಸರ್ಕಾರಗಳಿಗೆ ಸಂಬಂಧಪಟ್ಟಂಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಹೇಳ್ತೇನೆ ತಮ್ಗೆ, ತಾವು ಅದನ್ನು ಪ್ರಸ್ತಾಪ ಮಾಡಿದ್ರಿ ಅಂತ ಹೇಳ್ತೇನೆ. ಮಹಾರಾಷ್ಟ್ರದಲ್ಲಿ ಕೂಡ ಅವ್ರಿಗೆ ಕೊಟ್ಟಿರುವಂತ ಪರ್ಮಿಷನ್ ಅನ್ನು ವಾಪಸ್ ತೆಗೆದುಕೊಳ್ಳಾಯ್ತು CBI ಸೆಕ್ಷನ್ 6 ಕೆಳಗಡೆ ಕೊಟ್ಟಿರುವಂತ ಜನರಲ್ ಕನ್ಸೆಂಟ್ ಅಂತ. ನಿಮ್ಗೆ ನೆನಪಿರ್ಬೇಕು, ಉದ್ಧವ್ ಠಾಕ್ರೆ ಅವರಿದ್ದಾಗ ಅದನ್ನ ಇವತ್ತಿಗೂ ವಾಪಸ್ ಅದನ್ನ ರಿಸ್ಟೋರ್ ಮಾಡಿಲ್ಲ. ಯಾಕೆ? ಬಿಜೆಪಿ ಬಂದ್ರು ಕೂಡ. ಇದು ಮೊದಲೇ ಪ್ರಶ್ನೆ. ಎರಡನೇದು, ರಾಜಸ್ಥಾನದಲ್ಲೂ ಕೂಡ ಅದರ ಪವರ್ ಅನ್ನು ವಿಡ್ರಾ ಮಾಡಿದ್ರು. ನನಗನ್ಸಿದ ಮಟ್ಟಿಗೆ ನನ್ನ ಮಾಹಿತಿ ಪ್ರಕಾರ ಇವತ್ತಿಗೂ ಅಲ್ಲಿಯೂ ರಿಸ್ಟೋರ್ ಮಾಡಿಲ್ಲ. ಸೋಫಾರ್ ಮಾಡಿಲ್ಲ. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಆಗಿಲ್ಲ. ಐ ಸ್ಟ್ಯಾಂಡ್ ಕರೆಕ್ಟೆಡ್ ಇಫ್ ಇಟ್ ಇಸ್ ಸೋ ಡನ್. ಮತ್ತೆ ಈಗ ಯಾಕೆ ಅಂತಂದ್ರೆ ಈಗ ಇದರ ಹಸ್ತಕ್ಷೇಪ ವಿಪರೀತ ಆಗ್ತದೆ. ಈ ಬಿಜೆಪಿ ಅಧಿಕಾರದಲ್ಲಿ ಇರುವಂತ ಇಂಟರ್ಪ್ಟ್ ಮಾಡ್ತಾ ಇದ್ದೀನಿ. ಬಿಜೆಪಿ ಪಕ್ಷದ್ದೇ ರಾಜ್ಯಗಳ ಅಧಿಕಾರ ಇದ್ರೂ ಕೂಡ ಅವರು ಮತ್ತೇನೆ CBI ಬೇಕಾದ್ರೆ ತನಿಖೆ ಮಾಡ್ಕೊಳ್ಳಪ್ಪ, ನಮ್ಮ ಅನುಮತಿ ಏನು ಬೇಕಾಗಿಲ್ಲ ಅಂತ ಅವರು ಕೂಡ ಹೇಳೋ ಸ್ಥಿತಿಯಲ್ಲಿ ಇಲ್ವಾ ಅಂತ, ಅವ್ರಿಗೂ ಭಯ ಇದೆಯಾ ಅಂತ, ಅವ್ರ ಪಕ್ಷದವ್ರು ಅದನ್ನ ಕಂಟ್ರೋಲ್ ತಗೊಂಡ್ಬಿಡ್ತಾರೆ ಅಂತ. ಅದನ್ನೇ ನಾನು ಹೇಳ್ತಾ ಇರೋದು. ಅದನ್ನ ಸ್ವಲ್ಪ ಬಿಡಿಸಿ ಹೇಳಿದ್ದೇನೆ ಇಷ್ಟೇ. ಅಂದ್ರೆ ಬಿಜೆಪಿಯ ರಾಜ್ಯ ಸರ್ಕಾರಗಳಲ್ಲಿ ಇರುವಂತ ಬಿಜೆಪಿಗಳ ರಾಜ್ಯ ನಾಯಕರುಗಳೇ ಕೂಡ ಇದು ನಮ್ಮ ವಿರುದ್ಧ ಇದನ್ನ ದುರುಪಯೋಗ ಮಾಡೋ ಸಾಧ್ಯತೆಗಳಿರ್ತದೆ. ಕೇಂದ್ರದಲ್ಲಿರುವಂತವ್ರಾಗ್ಲಿ, ಹೈಕಮಾಂಡ್ದವರಾಗ್ಲಿ ನಮ್ಮನ್ನ ಯಾವತ್ತಾದ್ರೂ ಅಧಿಕಾರದಿಂದ ಇಳಿಸ್ಬೇಕು ಅಂತಂದ್ರೆ ಅಥವಾ ತಮ್ಮ ಕಂಟ್ರೋಲ್ ದಲ್ಲಿ ಇಟ್ಕೋಬೇಕಂದ್ರೆ ಇದನ್ನ ದುರುಪಯೋಗ ಮಾಡ್ಬೋದು ಅಂತ ತಿಳ್ಕೊಂಡು ಯಾರು ಅದರ ತಂಟೆಗೆ ಹೋಗ್ತಾ ಇಲ್ಲ. ರಿಸ್ಟೋರ್ ಮಾಡೋದಂದ್ರೆ ತಮ್ಮ ಕೈ ತಾವೇ ಕಟ್ ಮಾಡ್ಕೊಳ್ಳೋದು ಅಂತ. ಆ ಪರಿಸ್ಥಿತಿ ಯಾರು ಬೇಡ ಅಂತಾನೆ ಬಯಸೋದು ರಾಜಕಾರಣದಲ್ಲಿ ಇದ್ದವರು ಕೂಡ. ಈಗ ಸಾಕಷ್ಟು ಜನರ ಮೇಲೆ ಆರೋಪಗಳಿದ್ವು ಬೇರೆ ಬೇರೆ ಪಕ್ಷದಲ್ಲಿದ್ದಾಗ. ಅವರು CBI ಆಗ್ಲಿ ಅಥವಾ ED ಆಗ್ಲಿ ಅಥವಾ IT ಆಗ್ಲಿ ಅವರೆಲ್ಲ ಬಿಜೆಪಿಗೆ ಹೋದ್ರು. ಹಗರಣಗಳು ಆಟೋಮೆಟಿಕ್ ಆಗಿ ಇದೇನೋ ಹೇಳ್ತಾ ಇದ್ರು. ಸಿದ್ದರಾಮಯ್ಯ ಅವ್ರು ಬರ್ದಿದ್ದಾರೆ, ವಾಷಿಂಗ್ ಮಷೀನ್ ಬಂದ ನಂತರ ಈ ಕಡೆಯಿಂದ ಈ ಕಡೆ ಶಿಫ್ಟ್ ಆದ ನಂತರ CBI ಅಧಿಕಾರ ವ್ಯಾಪ್ತಿ ಸಡನ್ ಆಗಿ ಹೋಗ್ಬಿಡ್ತದೆ ಅಥವಾ ಕೇಸ್ ಕ್ಲೋಸ್ ಆಗ್ಬಿಡ್ತದೆ, ಕೇಸಿನ ಇಂಟೆನ್ಸಿಟಿ ಕಡಿಮೆ ಆಗ್ಬಿಡ್ತದೆ. ಅಂದ್ರೆ ಅಧಿಕಾರದ ದುರುಪಯೋಗ ಆಗ್ತಾ ಇದೆ ಅನ್ನೋದಕ್ಕೆ ಈ ಕೆಲವೊಂದು ನಿದರ್ಶನಗಳಿಂದ ನಾವು ಊಹೆ ಮಾಡ್ಬೋದು. ಆಗಿದೆಯೋ ಇಲ್ಲೋ ಅದು ಮುಂದಿನ ವಿಚಾರ. ಜನರಿಗೆ ಸ್ಪಷ್ಟ ಕಲ್ಪನೆ ಬರುವಂತ ವಿಚಾರಗಳು ಇವೆಲ್ಲ ಇರೋದ್ರಿಂದ ಜನಸಾಮಾನ್ಯರಿಗೂ ಕೂಡ ಈಗ ಅರ್ಥ ಆಗ್ತಾ ಇದೆ. ಈಗ ಜಾಸ್ತಿ ಜನ ಈಗ ನೋಡಿ, ಒಂದು ಉದಾಹರಣೆ ಹೇಳ್ತೀನಿ ತಮಗೆ, ಬಹಳ ಸಾಮಾನ್ಯವಾದ ಉದಾಹರಣೆ. PM ಕೇರ್ಸ್ ಫಂಡ್ ಅಂತ ಆಯ್ತು, ನಿಮ್ಗೆ ಗೊತ್ತಿರ್ಬೇಕು. ಕೊರೋನಾ ಟೈಮ್ ನಲ್ಲಿ ಆಯ್ತು. ಅದ್ರ ಅಕೌಂಟಬಿಲಿಟಿ ಬಗ್ಗೆ ಯಾರಾದ್ರೂ ಮಾತಾಡ್ತಾರ? ದುಡ್ಡು ಎಷ್ಟು ಬಂತು, ಯಾರು ಕೊಟ್ರು, ಎಲ್ಲಿ ಖರ್ಚಾಯ್ತು, ಎಷ್ಟು ಖರ್ಚಾಯ್ತು, ಯಾರಾದ್ರೂ ಅದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ? ಅದಕ್ಕಿಂತ ದೊಡ್ಡ ಹಗರಣ ನಮ್ಮ ದೇಶದಲ್ಲಿ ಇದೆಯಾ ಇವಾಗ? ಇಲ್ಲ. CBI ಬಿಟ್ಬಿಡಿ ನೀವು, ಈ ಸುಪ್ರೀಂ ಕೋರ್ಟ್ ಮುಂದೆ ಈ ಬ್ಯಾಂಕಿಗೆ ಸಂಬಂಧಪಟ್ಟಂತ ಡೀಟೇಲ್ಸ್ ಅನ್ನ ಎಲ್ಲಾ ಕೊಡಿ ಅಂತ ಹೇಳಿದ್ರು. ಎಲೆಕ್ಷನ್ ಬಾಂಡಿಗೆ ಸಂಬಂಧಪಟ್ಟಂಗೆ ಬ್ಯಾಂಕ್ನವ್ರು ಎಷ್ಟು ಸಾರಿ ತಪ್ಪಿಸ್ತಾ ಇದ್ರು ಕೋರ್ಟಿನ ತಪ್ಪು ದಾರಿಗೆ ಎಳೆಯೋದಕ್ಕೆ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಎಷ್ಟು ಸಲ ಪ್ರಯತ್ನ ಮಾಡಿದ್ರು, ಟೈಮ್ ಎಕ್ಸ್ಟೆನ್ಷನ್ ಕೇಳಿದ್ರು. ಕೊನೆಗೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕ್ತವ್ರಿಗೆ ಇಷ್ಟು 24 ಗಂಟೆಯಲ್ಲಿ ಕೊಡ್ಬೇಕು ನೀವು ಅಂತ ಹೇಳಿ. ನಿಮ್ಗೆ ನೆನಪಿರ್ಬೇಕು. ಆವಾಗ ಕೊಟ್ರ ಅಂದ್ರೆ ಬ್ಯಾಂಕ್ಗಳು ಕೂಡ ಅವರ ಹತೋಟಿಯಲ್ಲಿ ಇದಾವೆ ಅಥವಾ ದುರುಪಯೋಗ ಆಗ್ತಾ ಇದಾವೆ ಅಥವಾ ಸ್ವಾಯತ್ತತೆ ಕಳೆದುಕೊಳ್ತಾ ಇದಾವೆ ಅನ್ನೋದಕ್ಕೆ ಇದಕ್ಕಿಂತ ಹೆಚ್ಚು ನಿದರ್ಶನಗಳು ಬೇಕಾಗಿಲ್ಲ ಅಂತ ನನಗನ್ಸುತ್ತೆ. ಮತ್ತೆ ಜನಸಾಮಾನ್ಯರಿಗೂ ಕೂಡ ಈ ಸಿದ್ದರಾಮಯ್ಯನವ್ರು ಮಾಡಿದ ತಪ್ಪು ಸರಿ ಅನ್ನೋಕ್ಕಿಂತ ಅವರು ಆತರ ಆಟ ಆಡ್ತಾ ಇದ್ರೆ ಇವರು ತಮ್ಮ ರಕ್ಷಣೆ ತಾವ್ ಏನ್ ಬೇಕು ಅದನ್ನ ಮಾಡ್ಕೊಂತ ಇದಾರೆ. ನೀವು ಹೇಳಿದ್ನಲ್ಲ, ಈಗ ಕವರ್ ಡ್ರೈವ್ ಆದ್ರೆ ಒಂದ್ ಕಡೆ ಕ್ಲೆವರ್ ಡ್ರೈವ್ ಅಂತ ಹೇಳಿ. ಸರ್ ಅದಲ್ಲಿ ಸಂಗೀತ್ ಸರ್, ಇಲ್ಲಿ ಇನ್ನೊಂದೇನು ಪ್ರಶ್ನೆ ಬರುತ್ತೆ ಅಂತ ಹೇಳಿದ್ರೆ, ಇನ್ ಜನರಲ್ ತಮಿಳುನಾಡು ಆದಿಯಾಗಿ ಅನೇಕ ರಾಜ್ಯಗಳಲ್ಲಿ ರಾಜ್ಯಪಾಲರ ಮೇಲೆ ಇರತಕ್ಕಂಥ ತಕರಾರು ಏನು ಅಂತ ಹೇಳಿದ್ರೆ, ಒಂದು ಕಡೆ ಒಂದು ರಾಜ್ಯಪಾಲರು ನೆನೋಮನನ್ನು ಹೇಳಿಬಿಟ್ಟಿದ್ದಾರೆ, ಈ ಸೆಕ್ಯುಲರ್ ಅನ್ನೋ ವರ್ಡನ್ನೇ ಎಮರ್ಜೆನ್ಸಿ ಟೈಮಲ್ಲಿ ತಂದುಬಿಟ್ರು, ಈ ಥರದ ವರ್ಡು ಭಾರತದ ದೇಶಕ್ಕೆ ಅಪ್ಲೈ ಆಗಲ್ಲ ಅಂತ.
ಸೆಕ್ಯುಲರ್ ಅನ್ನೋ ವರ್ಡನ್ನೇ ಇಲ್ಲಿಗೆ ಅಪ್ಲೈ ಆಗಲ್ಲ, ಸುಮ್ಮನೆ ರಾಜಕೀಯ ಲಾಭಕ್ಕೆ ತಂದರು ಅಂತ. ಅನೇಕ ರಾಜ್ಯಗಳಲ್ಲಿ ರಾಜ್ಯಪಾಲರ ಮೇಲೆ ಬರ್ತಿರ್ತಕ್ಕಂಥ ಆರೋಪ ಏನು ಅಂತ ಹೇಳಿದ್ರೆ, ಕೇಂದ್ರದ ಗೊಂಬೆಗಳಿವರು, ಕೇಂದ್ರದ ಕೈಗೊಂಬೆಗಳು, ತಮಗೆ ಹೇಗೆ ಬೇಕೋ ಕೇಂದ್ರ ಹೇಗೆ ಹೇಳುತ್ತೋ ಆ ಕೇಳುತ್ತೆ ಅಂತ ಹೇಳಿ. ಸೊ ವಿಷಯ ಹೀಗಿದ್ದಾಗ ನಾವು ನಮ್ಮ ಶಕ್ತಿ, ನಮ್ಮ ಸಾಮರ್ಥ್ಯ ಅಂಡರ್ ಸೆಕ್ಷನ್ 6 ಅದ್ರ ಪ್ರಕಾರ ನಾವು ಮಾಡ್ತೀವಿ ಅಂತ ಕೂಡ ರಾಜ್ಯಗಳು ನಿಂತೀವಿ ಅಂತ ಹೇಳಿ. ನಿಮ್ಮನ್ನು ಮತ್ತಷ್ಟು ನಾನು ಮಾತಾಡಿಸ್ತೀನಿ ಸರ್, ಒಂದೊಂದು ಬ್ರೇಕ್ ಆದಮೇಲೆ.